ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ ವ್ಲಾಗ್ಸ್. ಬೆಳಿಗ್ಗೆನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6 ಗಂಟೆ ಆಗಿದೆ. ಎದ್ದಿದ್ದು 5 ಗಂಟೆಗೆ. ಅಡುಗೆ ಮೈದೆಲ್ಲ ಇದೋಗ್ಬಿಟ್ಟಿದೆ. ನನ್ನ ಮಗಳಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಆಗಲಿ ಅಂತ ಹೇಳಿಬಿಟ್ಟು ಅವ್ರು ಇವತ್ತು 6:30ಗೆಲ್ಲ ಹೋಗ್ತೀನಿ ಅಂತಂದ್ಲು. ಬ್ರೂನಾ ಇನ್ನೂ ಬೆಳಿಗ್ಗೆ ಆಗಿಲ್ಲ, 5:30 ಟೈಮ್. ನನ್ನ ಮಗಳಿಗೆ ಬಾಕ್ಸ್ ಮಾಡೋಣ ಅಂತ ಇದ್ದೊಳ್ಗೆ. ಈಗ ಫಸ್ಟ್ ಇದೆಲ್ಲ ತೊಳೆದು ನಾನು ಹೊರಗಡೆ ಬಿಸಿ ಹಾಕೋದಕ್ಕೆ ಅಂತ ಬಂದಿದ್ದೀನಿ. ಕರೆಂಟ್ ಇಲ್ಲ, ಹೊರಗಡೆ ಕರೆಂಟ್ ಹೋಗ್ಬಿಟ್ಟಿದೆ ರೋಡಲ್ಲಿ. ಅದಕ್ಕೆ ಲೈಟ್ಗಳು ಯಾವುದೂ ಇಲ್ಲ. ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀನಿ. ರೋನಾ ಬಾಯಿಲಿ ನಡಿ, ಒಳಗೆ ನಡಿ, ಬಾಯಿನ ಸಾಕು. ಈ ಗಿಡಗಳಿಗೆಲ್ಲ ಧೂಳು ಕುತ್ಕೊಬಿಟ್ಟಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಚೆಲ್ತಾ ಇದ್ದ. ಗಿಡಗಳಿಗೆ ನೀರು ಹಾಕೋಣ ಅಂತ ಒಂದು ಸ್ವಲ್ಪ ನೀರು ಎಳ್ಕೊತಾ ಇದ್ದೀನಿ. ಬೆಳಗ್ಗೆ ಹೋಗಿ ಹಾಕಿದ್ರೆ, ಇಲ್ಲಾಂದರೆ ಮನೆ ಕೆಲಸದಲ್ಲಿ ಒಳಗಡೆ ನೀರು ಹೋಗ್ತೀವಿ, ಹೊರಗಡೆ ಬರೋಲ್ಲ. ಕೋಗಿಲೆ ಸೌಂಡುಗಳು ಚೆನ್ನಾಗಿ ಕೇಳ್ತಿದ್ದೆ, ಅದಕ್ಕೆ ಪೂಜೆ ಮಾಡ್ತಿದ್ದೆ. ನೋಡಿ, ಟೊಮೆಟೊ ಚಿತ್ರಾನ್ನ ಅಂದರೆ ಗೊಜ್ಜು ರೆಡಿ ಆಗಿದೆ. ಈಗ ಅನ್ನ ಮಿಕ್ಸ್ ಮಾಡಬೇಕು. ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ಇಬ್ರಿಗೂ ಸೇರಿ ಅನ್ನ ಕಲಿಸ್ಬೇಕು. ಅವಳು ಬಿಸಿಬೇಳೆ ಬಾತು ಇಲ್ಲ ವಾಂಗಿ ಬಾತು ಕೇಳಿದ್ಲು. ಆ ಪಾಕೆಟ್ಸ್ ಮನೆಯಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ಟೊಮೆಟೊ ಚಿತ್ರಾನ್ನನೇ ಮಾಡಿಬಿಟ್ಟೆ. ಅಂದರೆ ಮನೆಯಲ್ಲಿ ಇದ್ದಿದ್ರಲ್ಲಿ ಹಾಕಿ ಮಾಡಿದೆ. ಲೆಮನ್ನು ಖಾಲಿ ಆಗಿತ್ತು, ಇನ್ನು ಇವತ್ತು ಹೋಗಿ ಎಲ್ಲ ತೊಗೊಂಬರ್ಬೇಕು. ಯಾಕಂದರೆ ಅವೆಲ್ಲ ಇತ್ತು ಅಂತಂದರೆ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಟೆನ್ಷನ್ ಇರೋದಿಲ್ಲ. ಇಲ್ಲ ತಿಂತೀಯಮ್ಮ, ಬಾ. ಒಂದೊಂದು ದಿನ ತಿಂದ್ಬಿಟ್ಟು ಹೋಗ್ತಾಳೆ ಬೆಳಗ್ಗೆ ಹೊತ್ತು. ಇವತ್ತೊಂದು ಸ್ವಲ್ಪ ಬೇಗ ಹೋಗ್ತಿರೋದಕ್ಕೆ ನಾವು ಬೇಡ ಅಂದ್ಲು.
ಬಾಕ್ಸಿಗೆ ಹಾಕಿದ್ರೆ ಅಲ್ಲಿ ಹೋಗಿದ ತಕ್ಷಣ ಟೈಮ್ ಇರುತ್ತೆ, ತಿಂದ್ಬಿಟ್ಟು ಆಮೇಲೆ ಕ್ಲಾಸ್ ಒಳಗಡೆ ಹೋಗ್ತಾರೆ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ಇವತ್ತು. ನಾನು ಹೀಗೆ ಹಾಕೋದೆ, ಅರ್ಧಕ್ಕೆ ಅರ್ಧ ಎತ್ಕೊಂಡು ಬಂದಿರ್ತಾಳೆ ವಾಪಸ್ ಮನೆಗೆ. ತೋರಿಸ್ತೀನಿ ಬೇಕಂದರೆ ನಾನು ಸಾಯಂಕಾಲಕ್ಕಿರಿ. ಕಾಫಿ ಮಾಡಿಕೊಂಡು ಕುಡಿಯೋಣ. ನಮ್ಮ ಮನೆಯವ್ರು ಎದ್ದೊಳೋದು ಇನ್ನೂ 7:15 ಆಗುತ್ತೆ, ಅವ್ರು ಹೋಗೋದು 8 ಗಂಟೆಗೆ. ಅದಕ್ಕೆ ಈಗ ನನಗೊಬ್ಳಿಗೆ ಮಾತ್ರ ಕಾಫಿ ಮಾಡ್ಕೊತಿದ್ದೀನಿ. ಅವ್ರಿಗೆ ಟೀ ಅಭ್ಯಾಸ, ಯಾಕಂದರೆ ಅಲ್ಲಿ ಕಂಪ್ನಿದಲ್ಲೂ ಟೀ ಕುಡಿದು ಅಭ್ಯಾಸ. ಅದಕ್ಕೆ ಅವ್ರಿಗೆ ಟೀ ಮಾಡಿಕೊಡೋಣ. ಈಗ ನನಗೆ ಮಾತ್ರ ಕಾಫಿ ಮಾಡ್ಕೊತಿದ್ದೀನಿ. ಕಾಫಿ ಕುಡಿದ್ರೆ ಒಂದು ನಿದ್ದೆ ಮಂಪ್ರ ಇವೆಲ್ಲ ಹೋಗುತ್ತೆ. ಇಲ್ಲಾಂದರೆ ನಿದ್ದೆ ಮೊಕ್ಕದಲ್ಲೇ ಇರ್ತೀನಿ. ಕಾಫಿ ಕುಡಿಯೋಣ. ನಮ್ಮ ಟೋನಿನ ಇನ್ನೂ ಮೇಲೆ ಕರ್ಕೊಂಡು ಹೋಗ್ಬೇಕು. ಬ್ರೂನೋ ಹೇಗೋ ಹೊರಗಡೆ ಬಂದುಬಿಡ್ತಾನೆ. ನಾನು ಅಟ್ಟಿ ತೊಳಿಬೇಕಾದ್ರೆ ನಾನು ಹಿಂದೆನೇ ಓಡಿ ಬರ್ತಾನೆ. ನಮ್ಮ ಟೋನಿನ ಇನ್ಮೇಲೆ ಕರ್ಕೊಂಡು ಹೋಗ್ಬೇಕು. ನೋಡಿ, ಪಾತ್ರೆಗಳೊಂದು ಸ್ವಲ್ಪ ತೊಳೆದಿಟ್ಟಿದ್ದೀನಿ, ನೀರು ಬರ್ತಿಲ್ಲ. ಮೋಟರ್ ಹಾಕ್ಬಿಟ್ಟು ಬರೋಣ. ಕರೆಂಟ್ ಇಲ್ಲ. ನನಗಂತೂ ಎಷ್ಟು ಸಲ ಎಕ್ಸ್ಪೀರಿಯನ್ಸ್ ಆದರೂ ಬುದ್ಧಿ ಬರಲ್ಲ ಅಂದ್ಕೊತೀನಿ. ನೋಡಿ, ಅಡುಗೆ ಮನೆ ಎಲ್ಲ ಎಷ್ಟೊಂದು ಗಲೀಜಾಗಿದೆ. ಇದು ನೀರು ಕಾಯಿಸೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದೆ. ಯಾಕೋ ಸೋಲಾರಲ್ಲಿ ನೀರು ಬರ್ತಾಯಿಲ್ಲ, ಬಿಸಿ ನೀರು. ಇವಾಗ ಅರ್ಧಂಬರ್ಧಂ ಪಾತ್ರೆಗಳಾಗಿದೆ, ಟ್ಯಾಂಕಲ್ಲಿ ನೀರಿಲ್ಲ. ಈ ನೀರಲ್ಲಾದರೂ ತೊಳೆದು ಬಿಡಬೇಕು. ಅಡುಗೆ ಮನೆ ಹೀಗಿದ್ರೆ ಅಂತೂ ತುಂಬಾ ಕೋಪ ಬರುತ್ತೆ, ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಯ್ತು ಬಿಡ್ರಿ, ನನಗೆ ಯಾರು ಗೊತ್ತಿತ್ತಾ ಬೆಳಗ್ಗೆನೇ ಹಿಂಗೆ ಕರೆಂಟ್ ಹೋಗುತ್ತೆ ಅಂತ. ನಮ್ಮ ಮನೆಯವರಂತೂ ತುಂಬಾ ಬೈತಾ ಇದ್ದಾರೆ. ನನಗೆ ರಾತ್ರಿ ಹೇಳಿದ್ರು, ಅವ್ರ ಕೆಲಸದಿಂದ ಬಂದು ಮೋಟ್ರ್ ಹಾಕಿದ್ಯಾ ಇಲ್ಲ ನಾನು ಹಾಕ್ಲಾ ಅಂತ ಕೇಳಿದ್ರು. ನಾನು ಬೆಳಗ್ಗೆಗೆ ಹಾಕ್ತೀನಿ ಬಿಡಿ ಅಂತಂದೆ. 5 ಗಂಟೆಗೆ ಎತ್ತೆ, ಆದರೂ ಮೋಟ್ರ್ ಹಾಕೋದು ಮರ್ತುಬಿಟ್ಟೆ. ಈಗ ಟ್ಯಾಂಕಲ್ಲಿ ನೀರಿಲ್ಲ, ನೋಡಿ ನೀರಿಲ್ಲ. ಅವರು ಸ್ನಾನ ಮಾಡ್ಕೊಬೇಕು, ಕೆಲಸಕ್ಕೆ ಟೈಮ್ ಆಗಿದೆ. ನಾನು ಬೇರೆ ಅರ್ಧಂಬರ್ಧಂ ಪಾತ್ರೆಗಳು ತೊಳೆದಿದ್ದೀನಿ, ನೀರು ಖಾಲಿ ಆಗಿದೆ. ಬೆಳಗ್ಗೆ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡಿದ್ದಾಯ್ತು ಇವತ್ತು. ಈಗ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಇನ್ನು ಸ್ಟವ್ ಒಂದು ಸ್ವಲ್ಪ ತೊಳಿಬೇಕು, ಕ್ಲೀನ್ ಮಾಡ್ಕೊಬೇಕು. ಸ್ಟವ್ ಅಡುಗೆ ಎಲ್ಲ ಆಯಿತು. ಅಡುಗೆ ಅಂದರೆ ಬ್ರೇಕ್ಫಾಸ್ಟ್ ಆಗಿದೆ. ಇನ್ನು ಸ್ಟವ್ ಕ್ಲೀನ್ ಮಾಡ್ಕೊಬೇಕು. ಒಂದು ಸ್ವಲ್ಪ ರಸನೂ ಇಟ್ಟೆ, ರಸ ಬೇಕು ಅಂತಂದರು. ಹಾಗೆ ಚಿಕನ್ ಫ್ರೈ ಇದೆ, ನೆನ್ನೆದೊಂದು ಸ್ವಲ್ಪ. ಬಾಕ್ಸ್ಗೆ ಅಂತ ಚಿತ್ರಾನ್ನ ಮಾಡಿಕೊಟ್ಟೆ. ಏನಿದು ಅಂತ ನೋಡ್ತಾ ಇದ್ದೀರಾ, ವೇಲು. ಏನಕ್ಕೆ ಅಂದರೆ ಬನ್ನಿ ತೋರಿಸ್ತೀನಿ ಏನಕ್ಕೆ ಅಂತ. ಇದು ಕರ್ತಾ ಇದ್ದೀನಿ. ವಾಶ್ರೂಮ್ಗೂ ನೀರಿಲ್ಲ. ಇವತ್ತು ಬೆಳಿಗ್ಗೆ ಅಂತ ಕೆಲಸ ಆಯಿತು. ಬೆಳಗ್ಗೆನೇ ಅದು ಯಾವ ಕಡೆ ಇದ್ದೋಳನ್ನ ಮೋಟ್ರ್ ಹಾಕ್ತೀರಾ ಈ ಕೆಲಸಗಳು. ನಡಿ ಒಳಗೆ ನಡಿ, ಮಬ್ಬರು ಹಬ್ಬ ಹೋಗುತ್ತೆ ನಡಿ. ನಮ್ಮ ಟೋನಿ ಬಂದು ಸೋಫಾ ಮೇಲೆ ಎಲ್ಲ ಕುತ್ಕೊಂಡಿರ್ತಾನೆ. ಈ ಕಾರ್ನರು ಆ ಕಾರ್ನರು ಜಾಸ್ತಿ ಕುತ್ಕೊಳ್ಳೋದು.
ಕೂದಲು ನೋಡಿ ಅವ್ನಿಗೆ ಉದುರ್ತಿದೆ ಅಂತ ಹೇಳಿದ್ನಲ್ಲ, ಈ ನಡುವೆ ಅಂತೂ ಜಾಸ್ತಿ ಕೂದಲು ಉದುರ್ತಿದೆ. ಇನ್ನು ಯಾರಾದರೂ ಸಪೋಸ್ ಸಡನ್ನಾಗಿ ಬಂದರು ಅಂತಂದರೆ ಮನೆಯಲ್ಲಿ ಕುತ್ಕೊಂಡ್ರೆ ಅವ್ರಿಗೆಲ್ಲ ಕೂದಲು ಮೆತ್ಕೊಳ್ಳುತ್ತೆ. ಅದಕ್ಕೆ ದಿನ ಈ ರೀತಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಒಗೆಯೋಕ್ಕಾಗ್ತದೆ ಫಸ್ಟು. ಕ್ಲೀನರ್ ತಗೊಂಡಿದ್ದು, ಇಲ್ಲಾಂದರೆ ಇದರ ಅವಶ್ಯಕತೆ ಏನು ಇರ್ತಾ ಇರಲಿಲ್ಲ ನಮಗೆ. ಕಾರ್ಗೆ ಅಂತ ತಗೊಂಡಿದ್ದು, ಕಾರ್ ಒಳಗಡೆ ಕ್ಲೀನ್ ಮಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು, ಬಟ್ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದೇ ತಗೊಂಡ್ಬಿಟ್ರಿ. ಯಾಕಂದರೆ ಇದು ಜಾಸ್ತಿ ಡಸ್ಟ್ ಇರುತ್ತೆ, ಈ ಸೋಫಾಗಳೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಯೂಸ್ಫುಲ್ ಆಗುತ್ತೆ, ಕ್ಲೀನಾಗಿ ಬಂದ್ಬಿಡುತ್ತೆ. ಇದನ್ನು ಓಪನ್ ಮಾಡಿಬಿಟ್ಟು ನೋಡಿ, ಇದು ಒಳಗಡೆ ಬ್ಯಾಗ್ ಕೊಟ್ಟಿರ್ತಾರೆ. ಈ ಬ್ಯಾಗಲ್ಲಿ ಕಸ ಎಲ್ಲ ಬಂದ್ಬಿಟ್ಟಿರುತ್ತೆ. ನಾವು ಈ ಬ್ಯಾಗ್ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು. ಅವತ್ತು ವೈಟ್ ಕಲರ್ ಸೋಫಾ ನೋಡೋದಕ್ಕೆ ಹೋಗಿದ್ದು. ನನಗೆ ವೈಟ್ ಅಂದರೆ ತುಂಬಾ ಇಷ್ಟ. ವೈಟ್ ಅಂದರೆ ಹಾಫ್ ವೈಟ್ ಬರುತ್ತಲ್ವ, ಆ ಕಲರು. ನಮ್ಮ ಟೋನಿ ಹತ್ರ ಆಗಲ್ಲ ಅಂತ ಹೇಳ್ಬಿಟ್ಟು ತಗೊಂಬರಲಿಲ್ಲ, ಇದೇ ಕಲರೇ ತಗೊಂಬಂದ್ವಿ. ಇನ್ನು ಇದೆಲ್ಲ ಇವಾಗ ಒಗೆಯೋದಕ್ಕೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಆಲ್ರೆಡಿ ವಾಷಿಂಗ್ ಮಿಷಿನಲ್ಲಿ ಒಂದು ಟ್ರಿಪ್ಗೆ ಹಾಕಿದ್ದು, ಅಂದರೆ ಈ ಸೋಫಾ ಕವರ್ಸು 2 ಜೊತೆ ಇದೆ, ಅದನ್ನು ಹಾಕಿದ್ದೆ. ಅದನ್ನು ಒಂದು ಸ್ವಲ್ಪ ಒಣಗಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಈಗ ಆಲ್ರೆಡಿ ಒಂದು ಟ್ರಿಪ್ಗೆ ಹಾಕಿದ್ದೆ, ಆಗಿದೆ ಅದು. ಬಿಲ್ಡಿಂಗ್ ಕೆಲಸ ನಡೀತಿದೆ, ಅದು ಸೌಂಡ್, ಆ ಸೌಂಡ್ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಇಟ್ಟಿದ್ದೀನಿ 30 ಮಿನಿಟ್ಸ್ಗೆ ಇಟ್ಟರು ನೀಟಾಗಿ ವಾಶ್ ಆಗೋಗ್ಬಿಡುತ್ತೆ. ಸೋಫಾ ಕವರ್ಸ್ ಆಗಲಿ, ಬೆಡ್ಶೀಟ್ಗಳಾಗಲಿ, ಇವೆಲ್ಲನೂ ಬೆಡ್ ಕವರ್ ಸಮೇತ. ಬಿಸಿಲೇನೋ ಜಾಸ್ತಿ ಇದೆ. ವಾಷಿಂಗ್ ಮಿಷಿನಲ್ಲೇ ಒಂದು ಅರ್ಧ ಡ್ರೈ ಆಗಿರೋದ್ರಿಂದ ಬೇಗ ಒಣಕೊಳ್ಳುತ್ತೆ. ನೋಡಿ, ಇದೊಂದು ಸೆಟ್ ಇದೆ, ಮತ್ತು ಇದೊಂದು ಸೆಟ್ಟು, ಇವಾಗ ಹಾಕಿರೋದೊಂದು ಸೆಟ್ಟು, 3-4 ಸೆಟ್ ಇದೆ ಸೋಫಾ ಕವರ್ಸು. ಎಲ್ಲ ಒಂದೇ ಸಲಿನೇ ಒಗೆಯೋದಕ್ಕೆ ಹಾಕಿದ್ದೀನಿ. ಒಂದು ಬ್ರೆಡ್ಶೀಟ್ ಇದ್ದರೆ ನೋಡಿ, ಅದನ್ನು ಹಾಕ್ಬಿಟ್ಟಿದ್ದೆ. ಬಾ ಹೋಗೋಣ ಬ್ರೂನೋ, ಬಾ ಹೋಗೋಣ, ಬಾ ನಡಿ ನಡಿ ನಡಿ. ಬಿಸಿಲಿದೆ ಮೇಲೆ. ಇವು ಬೇರೆ ಜಮ್ಕನಗಳು, ಇವು ಬೇರೆ ಒಗಿಬೇಕು, ಬಿಸಿಲು ಬರಲಿ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ. ಈಗ ತುಂಬ ಬಿಸಿಲು ಬಂದಿದೆ. ಸಾಯಂಕಾಲಕ್ಕೆ ಆ ಜಮ್ಕನಗಳೆಲ್ಲ ಸ್ವಲ್ಪ ಒಗೆದ್ಬಿಟ್ಟು ಒಣಗಾಕ್ಬಿಡ್ತೀನಿ. ಯಾಕಂದರೆ ಇವಾಗ ತುಂಬ ಬಿಸಿಲಿದೆ, ಅಲ್ಲಿ ಕುತ್ಕೊಂಡು ಒಗೆಯೋದಕ್ಕೂ ಆಗೋದಿಲ್ಲ. ಸಾಯಂಕಾಲಕ್ಕೆ ಹೋಗಿದ್ರು ನಮಗೆ ಬೆಳಗ್ಗೆ ಒಂದು 11-12 ಗಂಟೆಗೆ ಒಂದು ಸ್ವಲ್ಪ ಬಿಸಿಲು ಬರುತ್ತಲ್ವ, ನಾಳೆ ಬೆಳಗ್ಗೆಗೆ, ಆವಾಗ ಒಂದು ಸ್ವಲ್ಪ ಒಣಗ್ಕೊಳ್ಳುತ್ತೆ. ಇವಾಗಂತೂ ಹಾಗಲ್ಲ, ಒಂದು 4 ಗಂಟೆ 5 ಗಂಟೆ ಮೇಲೆ ಹೋಗಿ ಮೇಲೆ ಒಗ್ದಾಕ್ಬಿಟ್ಟು ಬರ್ತೀನಿ ಅದನ್ನು. ಇನ್ನೊಂದು 2 ಬ್ರೆಡ್ಶೀಟ್ಸ್ ಇದೆ, ಅದನ್ನು ಒಗಿಬೇಕು. ನೋಡೋಣ, ಆದರೆ ಸಂಜೆಗೆ ಒಗಿತೀನಿ. ಅದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಆಗೋದಿಲ್ಲ ಆ ಬ್ರೆಡ್ಶೀಟ್ಸು. ಗ್ರಹಣ ಇದ್ದವಾಗ ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಗುರುವಾರ ಯಾವಾಗೂ ನೀಟಾಗಿ ಒರೆಸ್ಬಿಡ್ತೀನಿ ಇದ್ರ ಮೇಲೆಲ್ಲನೂ, ಲಿಕ್ವಿಡ್ ಏನಾದರೂ ಹಾಕ್ಕೊಂಡು ಅಂತ. ನೋಡಿ, ಕೊಳಿನ ಹಾಕ್ಬಿಟ್ಟು ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ಡಸ್ಟ್ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತ. ದಿನ ಒರೆಸ್ಕೊಳ್ತಾ ಇರಬೇಕು, ಗಲೀಜು ಹಾಕ್ತಾನೆ ಇರುತ್ತೆ. ಧೂಳು ಅದು ಎಲ್ಲಿಂದ ಬರುತ್ತೋ, ಧೂಳು ನಮ್ಮ ಮನೆಯಲ್ಲಿ
ಟೀಪಾಯ್ ಒರೆಸೋಣ ಅಂತಂದರೆ ನಮ್ಮ ಬ್ರೂನೋ ನೋಡಿ ಡೈನಿಂಗ್ ಟೇಬಲು ಇಲ್ಲಾಂದರೆ ಟೀಪಾಯ್ ಇವೆರಡು ಮೇಲೆ ಶಿಫ್ಟ್ ಆಗ್ತಿರ್ತಾನೆ ಮಲ್ಗೋದಿಕ್ಕೆ. ಮಗನೇ ಇದು ಒರೆಸೋಣ, ಎದ್ದೋಳು ಮತ್ತು ಬಚ್ಚೋಳು ಅಂತ ಎದ್ದೋಳ್ಮಾ, ಎದ್ದೋಳು ಇಲ್ಲಿ ಬಚ್ಚ ಅಂತಂದ್ರೆ ಸ್ವಲ್ಪ ಕ್ಲೀನ್ ಆಗಿರುತ್ತೆ. ಯಾವಾಗ ಮನೆ ಗಲೀಜಾಗಿರುತ್ತೋ ಅವಾಗೆ ಮನೆಗೆ ಯಾರೋ ಒಬ್ರು ಬರ್ತಾರೆ. ಅದಕ್ಕೆ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಒಂದೊಂದು ದಿನ ಆಗೋದಿಲ್ಲ, ಆ ಟೈಮಲ್ಲಿ ಸಂಜೆ ಹೊತ್ತು ಮಾಡ್ಕೊತೀನಿ. ಹಾಗೆ ಟಿ ವಿ ಶೋಕೇಶು ಮಾಡ್ಕೊಂಬಿಡೋಣ ಅಂತ ಹೇಗೋ ಸ್ಟಾರ್ಟ್ ಮಾಡಿದ್ದೀನಿ, ಅದು ಒರೆಸ್ಕೊಂಬಿಡೋಣ. ಇದರಲ್ಲಿ ನನ್ನ ಮಗಳು ಏನೇನೋ ಇಟ್ಟಿದ್ದಾಳೆ, ನಾನು ಮುಟ್ಟೋದು ಬೇಡ ಅಂತ ಮುಟ್ತಿಲ್ಲ. ಅವಳು ಬಂದಮೇಲೆ ಅವಳಿಗೆ ಹೇಳ್ಬಿಟ್ಟು ಕ್ಲೀನ್ ಮಾಡೋಣ ಅಂತ. ಯಾಕಂದರೆ ಮತ್ತೆ ಅದೋಯ್ತು ಇದೋಯ್ತು ಅದಿಲ್ಲ ಇದಿಲ್ಲ ಅಂತ ಕೇಳ್ತಾರೆ. ನೋಡಿ ಇದೆಲ್ಲ ಕ್ಲೀನ್ ಆಯಿತು. ಬಟ್ ಟಿ ವಿ ಒಂದು ಒರೆಸಿಲ್ಲ, ಅದು ನಮ್ಮ ಮನೆಯವ್ರು ಇದ್ದವಾಗ ಒರೆಸೋಣ ಅಂತ ಹೇಳಿ ಧೂಳು ಒಂದು ಸ್ವಲ್ಪ ಕುತ್ಕೊಂಡಿದೆ. ಮೊನ್ನೆ ಹಾಗೆ ಕೊಲಿನ್ ಹಾಕಿ ಒರೆಸ್ದೆ, ಅದೇನೋ ಒಂದು ಸ್ವಲ್ಪ ಹೊತ್ತು ಟಿ ವಿನೇ ಆನ್ ಆಗಿಲ್ಲ. ಅದಕ್ಕೆ ಅವ್ರು ಇದ್ದಾಗ ಒರೆಸ್ಕೊಳ್ಳೋಣ ಅಂತ ಅದೊಂದು ಪೆಂಡಿಂಗ್ ಬಿಟ್ಬಿಟ್ಟು ಎಲ್ಲ ಒರೆಸಿದ್ದೀನಿ. ನಾನೇನೋ ಮಾಡೋಕ್ಕೋಗಿ ಅದೇನೋ ಆಗುತ್ತೆ ನೋಡಿ. ಇದಕ್ಕೆ ಕವರ್ಸು ಸ್ವಲ್ಪ ಒಣಗೋದಕ್ಕೆ ಹಾಕಿದ್ದೀನಲ್ವ ಮೇಲೆ, ಇನ್ನು ಅದನ್ನು ತಗೊಂಬಂದು ಹಾಕಿಬಿಟ್ರೆ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ. ಈಗ ಅಡುಗೆ ಮನೆಗೆ ಬಂದೆ ಕ್ಲೀನ್ ಮಾಡಿಬಿಡೋಣ ಅಂತ. ಸ್ಟವ್ ನೆನ್ನೆ ಸಾಯಂಕಾಲ ತೊಳೆದಿದ್ದೆ, ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿದ್ನಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ, ಅದಕ್ಕೆ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು. ಅಂದರೆ ತೊಳೆಯೋದಿಲ್ಲ, ಈ ರೀತಿ ಸ್ಕ್ರಬ್ಬರಲ್ಲಿ ಇದನ್ನು ಉಜ್ಜಿಬಿಟ್ಟು ಆಮೇಲೆ ಈ ಕ್ಲಾತಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತೊಳೆದಷ್ಟು ಸ್ಟೀಲ್ ಅಲ್ವಾ, ತುಕ್ಕು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತೀನಿ. ನೋಡಿ ಕಾಫಿ ಪುಡಿನೂ ಬಿಸ್ಕೆಟ್ ತಗೊಂಡ್ಬಂದ್ರು ನಮ್ಮ ಮನೆಯವರು. ನನ್ನ ಮಗಳು ಬೆಳಗ್ಗೆ ಕಾಫಿ ಕುಡಿದ್ಬಿಟ್ಟು ಎಲ್ಲಿಟ್ಟಿದ್ದಾಳೆ ಅಂತ. ಈಗ ಕ್ಲೀನ್ ಆಯಿತು, ಇನ್ನು ಮನೆ ಎಲ್ಲ ಕಸ ಗುಡಿಸ್ಬಿಡ್ಬೇಕು. ಈಗ ಮನೆ ಕಸ ಎಲ್ಲ ಗುಡಿಸಿದ್ದೀನಿ ಅಂತಂದರೆ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ. ಇನ್ನು ಅಡುಗೆ ಮಾಡ್ಕೊಬೇಕು. ಅಡುಗೆ ಮನೇನೂ ಕ್ಲೀನ್ ಆಯಿತು. ಇನ್ನು ಈ ಬಾಟ್ಲ್ ತೊಳೆದ್ಬಿಟ್ಟು ಇದರಲ್ಲಿ ನೀರು ಹಿಡ್ದು ಇಟ್ಬಿಡ್ತೀನಿ, ಮಕ್ಕಳು ಬರೋದ್ರು ಒಳಗಡೆ ಕಾಲೇಜಿಂದ. ಈ ರೀತಿ ಇಟ್ಟಿದ್ದೀನಿ. ಅಡುಗೆಗಳದೆಲ್ಲ ಇದರಲ್ಲೇ ಇದೆ. ಇನ್ನು ಇದು ಆಯಿಲು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡಬೇಕು. ನೆನ್ನೆ ಪೂರಿ ಸುಟ್ಟಿದ್ನಲ್ವ ಅದ್ರದ್ದು. ಮತ್ತು ಡೈನಿಂಗ್ ಹಾಲು ನೋಡಿ ಕ್ಲೀನ್ ಮಾಡಿಬಿಟ್ಟೆ. ಇದು ಬಂದು ಐರನ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಬರೋದು ಪ್ರೋಟೀನ್ದೆಲ್ಲ ಇದ್ರ ಮೇಲೇ ಇಟ್ಟಿದ್ದ, ಅದೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದೆ. ಅಂದರೆ ಸ್ಟೋರ್ ರೂಮಲ್ಲಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಇದು ಐರನ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ನಿಂತ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋದಿಲ್ಲ. ಹಾಗಾಗಿ ಐರನ್ ಬಾಕ್ಸು ಇಲ್ಲೇ ಇಟ್ಟಿದ್ದೀನಿ. ಬ್ರೆಡ್ಶೀಟ್ ಇತ್ತು, ಅದನ್ನ ಎತ್ಕೊಂಡು ಹೋಗಿ ಮೇಲೆ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಇನ್ನು ಇದು ನಮ್ಮ ಬ್ರೂನೋ ಆಟ ಆಡೋ ಬೊಂಬೆ ಇಲ್ಲೇ ಐತೆ ನೋಡಿ. ಈ ರೀತಿ ಕ್ಲೀನ್ ಮಾಡಿದ್ದೀನಿ. ಟೋನಿ ಬ್ರೂನೋ ಇಬ್ಬರು ನಿದ್ದೆ ಮಾಡ್ತಾ ಇದ್ದಾರೆ ಚೆನ್ನಾಗಿ. ನಮ್ಮ ಬ್ರೂನೋ ಅಂದ ತಕ್ಷಣ ಎದ್ಬಿಡ್ತಾನೆ ಬಿಡಿ. ಇನ್ನು ಟಿ ವಿ ಶೋಕೇಶು ಅಷ್ಟೇ, ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದೀನಿ. ಡಸ್ಟ್ ಎಲ್ಲ ಸ್ವಲ್ಪ ಹೋಗಿದೆ, ಈಗ ಸ್ವಲ್ಪ ನೋಡೋದಕ್ಕೆ ಕ್ಲೀನಾಗಿದೆ. ಇನ್ನು ನೀರು ಅಂದರೆ ಬೆಳಗ್ಗೆ ಇದರಲ್ಲಿ ಇರಲಿಲ್ವಲ್ಲ, ನೀರು ಕರೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಟ್ಯಾಂಕಲ್ಲಿ ಇರಲಿಲ್ಲ ಅಂತ ನೀರು ಸೇದಿ, ಸೊಂಪಿಂದ ನೀರು ಸೇದಿ ಇಲ್ಲಿ ಇಟ್ಟಿದ್ದೆ, ಅದಾಗೇ ಇದೆ. ಸಂಜೆಗೆ ಗಿಡಗಳಿಗೆ ಹಾಕೋಣ, ಆಮೇಲೆ ಬಕೆಟ್ ಎತ್ಕೊಂಡು ಹೋಗಿ ಮೇಲೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಇವನು ಯಾವಾಗೂ ಹೀಗೆ ನಿದ್ದೆ ಮಾಡೋದು, ಹೊಸ್ಲ ಮೇಲೆ ತಲೆ ಇಟ್ಕೊಂಡು ಮಲ್ಗೆ ಅಭ್ಯಾಸ. ತಣ್ಣಗೆ ಬೇರೆ ಸ್ವಲ್ಪ ಗಾಳಿ ಬರುತ್ತೆ ಹೊರಗಡೆಯಿಂದ,
ಹಾಗಾಗಿ ಹೀಗೆ ನಿದ್ದೆ ಮಾಡ್ತಿದ್ದಾನೆ. ಸರಿ ಮಲಗಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಮಧ್ಯಾಹ್ನಕ್ಕೆ ಅಂದರೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಈಗ ಸದ್ಯಕ್ಕೆ ಒಂದು ಗ್ಲಾಸು ಟೀ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಟಿಫನ್ ಆಗ್ಲೇ ತಿನ್ಕೊಂಡೆ. ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಆಗ್ಲೇ ಟಿಫನ್ ತಿನ್ಕೊಂಡೆ ಮತ್ತೆ ಎಲ್ಲ ಕ್ಲೀನಿಂಗ್ ಕೆಲಸಕ್ಕೆ ಹಿಡಿದಿದ್ದು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು ನೋಡೋಣ, ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಇನ್ನೂ ಐಡಿಯಾ ಇಲ್ಲ. ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ನೋಡಿಬಿಟ್ಟು ಸಾರು ಮಾಡ್ಕೊತೀನಿ. ಈಗ ಬಂದು ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗ್ತೀನಿ. ಮತ್ತೆ ಎದ್ದು ಏನು ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊತೀನಿ. ನೆನ್ನೆದು ಚಿಕನ್ ಗ್ರೇವಿ ಒಂದು ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪ ಮೊಟ್ಟೆನ ಬಾಯ್ಲ್ ಮಾಡಿ ಹಾಕ್ಕೊಂಡು ಇವಾಗ ಮಧ್ಯಾಹ್ನದ ಊಟ ಮಾಡಬೇಕು. ಈಗ ಬಂದು ಊಟ ಮಾಡ್ತಾ ಇದ್ದೀನಿ. ಟೈಮ್ ಬಂದು 2:30 ಆಗಿದೆ. ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನನಗೊಬ್ಬಳಿಗೆ, ಇನ್ನು ಮಕ್ಕಳು ನಮ್ಮ ಮನೆಯವರೆಲ್ಲ ನೈಟ್ಗೆ ಬರೋದು, ರಾತ್ರಿಗೆ ಏನಾದರೂ ಅಡುಗೆ ಮಾಡೋಣ ಅಂತ. ಇವಾಗ ನೆನ್ನೆದು ಚಿಕನ್ ಫ್ರೈ ಒಂದು ಸ್ವಲ್ಪ ಇತ್ತು, ಅದಕ್ಕೆ ಟೋನಿಗೊಬ್ಬರು ನುಗ್ಗಬೇಕು ಅಂತ ಮೊಟ್ಟೆ ಬಾಯ್ಲ್ ಮಾಡಿದ್ದೆ. ಅದರಲ್ಲೇ ಮೊಟ್ಟೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಾದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.